everyone, welcome back to my channel. ಗುಡ್ ಮಾರ್ನಿಂಗ್ ಫ್ರಮ್ ಊಟಿ ಎಲ್ಲರಿಗೂ. ಸೊ ನಾನಿವಾಗ ರೂಮಿಂದ ಬಿಟ್ಟಿದ್ದೀನಿ. ಜಸ್ಟ್ 9 ಗಂಟೆ ಆಗಿದೆ ಟೈಮು. ಡೇ 3 ರೈಡು ಶುರುವಾಗಿದೆ. ಸೊ ನಮ್ಮ ಡೇ 3 ರೈಡ್ ಎಲ್ಲಿಗೆ ಅಂತ ಅಂದರೆ ಮನೆ ಕಡೆಗೆ. ರೂಟ್ ಹಾಕಿಲ್ಲ ಇನ್ನು. ಎಲ್ಲರೂ ತಿಂಡಿ ತಿನ್ಕೊಂಡ್ಬಿಟ್ಟು ಬಿಡೋಣ ಅಂತಂದು ರೂಟ್ ಹಾಕಿಲ್ಲ. ಸೊ ಅರೌಂಡ್ 500 ಕಿಲೋಮೀಟರ್ಸ್ ಆಗುತ್ತೆ. ನೋಡುವ, ಮೈಸೂರು ಮೇಲೆ, ಬೆಂಗಳೂರು ಮೇಲೆ ಹೋಗೋಣ, ತುಮಕೂರು ಮೇಲೆ ಹೋಗೋಣ, ಅಥವಾ ಬಂದಿರೋ ರೂಟಲ್ಲೇ ಹೋಗೋಣ. ಯಾವುದು ರೂಟ್ ಡಿಸೈಡ್ ಮಾಡಿಲ್ಲ ಇನ್ನು. ನಿನ್ನೆ ರಾತ್ರಿ ಫ್ರೆಂಡ್ಸ್ ಚಳಿ ಎಷ್ಟಿತ್ತು ಅಂದರೆ ಆಲ್ಮೋಸ್ಟ್ 5 ಡಿಗ್ರಿಗೆ ಹೋಗಿತ್ತು ನಿನ್ನೆ ನೈಟು. 5 ಗಂಟೆ ತನಕ ನಾನು ಫುಲ್ಲು 5 ಡಿಗ್ರಿನೇ ಇತ್ತು. ಆಮೇಲಿಂದ ಜಾಸ್ತಿ ಆಗ್ತಾ ಬಂತು. ಊಟಿಯಲ್ಲಿ ನಾರ್ಮಲ್ ಬೆಳಗ್ಗೆ ಆದರೆ ಒಂದು 12-13 ಡಿಗ್ರಿ ಇರುತ್ತೆ. ಒಂದು 17 ಡಿಗ್ರಿ ಥರನೂ ಹೋಗುತ್ತೆ ಅಷ್ಟೇ ಮ್ಯಾಕ್ಸ್. ಅಂದರೆ ಇಲ್ಲಿ ಈ ಸೀಸನಲ್ಲಿ ಹೇಳ್ತಾ ಇದ್ದೀನಿ, ವಿಂಟರ್ ಸೀಸನಲ್ಲಿ, ಚಳಿಗಾಲದಲ್ಲಿ ಮ್ಯಾಕ್ಸ್ ಅಂದರೆ ಬೆಳಗ್ಗೆ ಹೊತ್ತು 17 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ. ಅದೇ ನೈಟ್ ಆದರೆ ಒಂದು 3-4. ಇದು ಮನಾಲಿಗೆ ಏನೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಇದು ಊಟಿ. ಯಾಕಂದರೆ ವ್ಯೂಸ್ ಆಗಲಿ, ಈ ವೆದರ್ ಆಗಲಿ ಮನಾಲಿ ಫೀಲ್ಸೇ ಕೊಡುತ್ತೆ. ನೋಡಿ ಇವೆಲ್ಲ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದಾವೆ ಇವು. ಹೇಗ್ರಪ್ಪ ಇಲ್ಲೇ ತಿಂಡಿ ತಿನ್ನಕ್ಕೆ ಕುಂದಿರ್ಸಿದೆ. ಇಲ್ಲೇ ರೋಡ್ ಸೈಡಿಗೆ ಒಂದು ಹೋಟ್ಲಿತ್ತು, ಹೌಸ್ ಆಫ್ ದೋಸಾಸ್ ಅಂತ. ಅಂದವೇನೆ ದೋಸೆ ತಗೊಂಡು ಪುಡಿ ರೋಸ್ಟ್ ಅಂತ ಚೆನ್ನಾಗಿದೆ. ವಡನೂ ಚೆನ್ನಾಗಿದೆ. ದೋಸೆ ಜೊತೆಗೆ ಒಂದು ಚಟ್ನಿ, ಒಂದು ಟೊಮೆಟೊ ಚಟ್ನಿ, ಸ್ವಲ್ಪ ದಾಲು. ಟೇಸ್ಟ್ ಚೆನ್ನಾಗಿದೆ. ಯಾರಾದರೂ ಈ ಕಡೆಯಿಂದ ಬಂದರೆ ಒಂದೊಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇದು ಬಂದುಬಿಟ್ಟು ನಾವು ಇವಾಗ ಘಾಟ್ ಸೆಕ್ಷನ್ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ. ಇವಾಗ ಗುಡ್ಡದ ಮೇಲೆಲ್ಲ ಮನೆ ಇದ್ದಾವೆ. ಅಲ್ಲಿ ಆ ಕಡೆ ಸಮುದ್ರ ಕಂಡಂಗೆ ಕಾಣ್ತಾ ಇದ್ರೆ, ಬಟ್ ಅದು ಸಮುದ್ರ ಅಲ್ಲ, ಅದು ಆ್ಯಕ್ಚುಲಿ ಫಾರೆಸ್ಟು, ಮಧುಮಲೈ ಫಾರೆಸ್ಟ್. ಅದು ಸೇಮ್ ಸಮುದ್ರ ಕಣೆ ಕಾಣ್ತಾ ಇದೆ ನೋಡಿ ಅದು. ಓಕೆ, ನಾವು ಇವಾಗ ಘಾಟ್ ಸೆಕ್ಷನ್ ಎಂಟರ್ ಆಗ್ತಾ ಇದ್ವಿ. ಘಾಟ್ ಸೆಕ್ಷನ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಈ ಘಾಟ್ ಸೆಕ್ಷನಿಂದು ಮೇಯ್ನ್ ಏನಪ್ಪ ಅಂದರೆ 36 ಏರ್ ಪಿನ್ ಬೆಂಡ್ಸ್ ಇರ್ತವೆ ಟೋಟಲಾಗಿ. ಮೇಲಿಂದ ಕೆಳಗೆ ತನೂ 36 ಏರ್ ಪಿನ್ ಬೆಂಡ್ಸು. ಓಕೆ, ಇದು ಬಂದುಬಿಟ್ಟು 3rd ಏರ್ ಪಿನ್ ಬೆಂಡು. ಇವಾಗ ಇಂಥ ಘಾಟ್ ಸೆಕ್ಷನಲ್ಲಿ ಇದು ಕಂಪ್ಲೀಟ್ ಸ್ಟೀಪ್ ಇರೋದು, ಎಲ್ಲೋ ಹಿಂಗೆ ಫ್ಲ್ಯಾಟ್ ಇಲ್ಲ, ಏನಿಲ್ಲ, ಕಂಪ್ಲೀಟ್ ಸ್ಟೀಪ್ ಇರೋದ್ರಿಂದ ಅದೂ 36 ಏರ್ ಪಿನ್ ಬೆಂಡ್ಸ್ ಇದ್ದಾವಂತೆ. ಇವಾಗ 10th ಏರ್ ಪಿನ್ ಬೆಂಡಲ್ಲಿದ್ದೀವಿ ನಾವು. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಯೂಸ್ ಫಸ್ಟ್ ಗೇರ್ ಓನ್ಲಿ ಅಂತ. ಯಾಕೆ ಹಂಗೆ ಹಾಕಿದ್ದಾರೆ ಅಂದರೆ ಕಂಟಿನ್ಯೂ ಸ್ಲೋಪ್ ಇದ್ದೇ ಇರುತ್ತೆ, ನೀವು ಕಂಟಿನ್ಯೂ ಬ್ರೇಕ್ ಅಪ್ಲೈ ಮಾಡ್ತಾನೆ ಇರ್ತೀರ, ಹೌದಾ? ಹಂಗೆ ಕಂಟಿನ್ಯೂ ಬ್ರೇಕ್ ಅಪ್ಲೈ ಮಾಡಿದಾಗ ಏನುತ್ತೆ, ಬ್ರೇಕ್ಸ್ ಹೀಟಾಗಿ ಬ್ರೇಕ್ ಫೇಲ್ ಆಗ್ತವೆ. ನಂದು ಆಗಿತ್ತಲ್ಲ ಲಾಸ್ಟ್ ಲಾಕ್ಸಲ್ಲಿ ನೋಡಿರ್ತೀರಿ ನೀವು, ಸೇಮ್ ಆ ಟೈಪ್ ಆಗಿಬಿಡುತ್ತೆ ಬ್ರೇಕ್ ಹೀಟ್ ಆದರೆ. ಅದು ನಂದು ಬ್ರೇಕ್ ಪ್ರಾಬ್ಲಮ್ ಇದ್ದಂಗೆ ಆಗಿದ್ದಷ್ಟೇ. ಸೊ ಇದು ಯಾಕೆ ಹಿಂಗೆ ಫಸ್ಟ್ ಗೇರಲ್ಲಿ ಹಾಕಿ ಸೆಕೆಂಡ್ ಗೇರಲ್ಲಿ ಹಾಕಿ ಹೋಗಿ ಅಂತ ಹೇಳ್ತಾರೆ ಅಂದರೆ, ಇವಾಗ ನಂದು ಸೆಕೆಂಡ್ ಗೇರಲ್ಲಿದೆ, ಎಷ್ಟು ಸ್ಲೋ ಹೋಗ್ತಾಯಿದೆ ನೋಡಿ. ಕ್ಲಚ್ ಹಿಡ್ಕೊಂತೀನಿ ಎಷ್ಟು ಸ್ಪೀಡ್ ಆಗುತ್ತೆ. ಸೊ ಬ್ರೇಕ್ ಹಿಡಿಯೋದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇಂಥಲ್ಲಿ ಸ್ವಲ್ಪ ಫುಲ್ ಸ್ಪೀಡ್ ಹೋಗೋಕ್ಕಾಗಲ್ಲ, ಗೇರಲ್ಲಿ ಹಾಕಿ ಬಿಟ್ಟರೆ ಹಿಂಗೆ ಮೆಲ್ಲಕ್ಕೆ ಹೋಗುತ್ತೆ, ಬ್ರೇಕ್ ಹಿಡಿಯೋ ಅವಶ್ಯಕತೆ ಇರೋಲ್ಲ, ಸ್ವಲ್ಪ ಸ್ಲೋ ಆಗುತ್ತೆ. ಆ ಬ್ರೇಕಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಮತ್ತು ನೀವು ಹಿಂಗೆ ಟರ್ನಿಂಗಲ್ಲಿ ಲೈಟಾಗಿ ಬ್ರೇಕ್ ಹಿಡ್ಕೊಂಡು ಟರ್ನ್ ಆದಮೇಲೆ ಮತ್ತೆ ಬ್ರೇಕ್ ಬಿಟ್ಟರೆ ಮುಗೀತು. ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ಕೊಂಡು ಬ್ರೇಕ್ ಮಾಡ್ತಾಯಿದ್ದೀವಿ. ಆವಾಗ ಬ್ರೇಕ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳಲ್ಲ, ಹೀಟ್ ಆಗೋಲ್ಲ ಭಾಳ, ಹಾಗಾಗಿ ಬ್ರೇಕ್ ಫೇಲ್ ಆಗೋಲ್ಲ. ಯಾಕಂದರೆ ಈ ಥರ ಸಿಚುವೇಶನ್ಸ್ ಭಾಳ ಆಗಿದ್ದಾವೆ, ಅದಕ್ಕೆ ಅವ್ರು ಅಷ್ಟೊಂದು ಇದು ಹಾಕಿರೋದು. ತುಂಬ ಅಂದರೆ ತುಂಬ ಕೇಸಸ್ ಆಗಿದ್ದಾವೆ ಹಂಗೆ ಅದೇ ಥರ. ಓವರ್ ಹೀಟ್ ಆಗಿ ಬ್ರೇಕ್ ಫೇಲ್ ಆಗೋದು, ಆಕ್ಸಿಡೆಂಟ್ಸ್ ಆಗೋದು, ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರನೇ ಹಂಗೆ ಹಾಕಿರೋದವರು. ಹಿಂಗೆ ಇಂಜಿನ್ ಬ್ರೇಕಿಂಗಿಂದ ಇದು ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಹೋದ್ರಿಂದ ಇಂಜಿನಿಗೆ ಬರ್ತಾ ಬೀಳುತ್ತಾ ಇಲ್ಲ, ಅದರಿಂದ ಏನೂ ಸಮಸ್ಯೆ ಆಗೋಲ್ಲ, ಅದರ ಆರಾಮಾಗಿ ಹೋಗುತ್ತೆ ಅದ್ರ ಪಾಡಿಗೆ ಅದು. ಅದರಿಂದ ಇಂಜಿನಿಗೆ ಬರ್ತಾ ಬೀಳೋದಾಗಲಿ ಆ ಥರ ಏನಿರಲ್ಲ. ನೋಡಿ ಇಷ್ಟು ಡೀಪ್ ಇದೆ. ಗೇರಲ್ಲಿ ಹಾಕಿ ಕ್ಲಚ್ ಬಿಟ್ಟಿದ್ದೀನಿ, ಗೇರ್ ಹಿಡ್ದಿಲ್ಲ, ಬ್ರೇಕ್ ಹಿಡ್ದಿಲ್ಲ. ಎಷ್ಟು 30ರಲ್ಲಿ ಹೋಗ್ತಾಯಿದೆ. ಅದೇ ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡಿಲಿಲ್ಲ ಅಂದರೆ ಹತ್ತಿರ ಒಂದು 50-60ಕ್ಕೆ ಮುಟ್ಟಿರೋದು ಅದು. ಇಲ್ಲಿ ಅದು ಒಂದು ಚೆಕ್ ಪೋಸ್ಟ್ ಬಂತಲ್ಲಪ್ಪ. ಏರ್ ಪಿನ್ ಬೆಂಡ್ 17. ಇದು ಏರ್ ಪಿನ್ ಬೆಂಡೇ ಅಲ್ವಲ್ಲ, ಇದನ್ನು ಕೌಂಟ್ ಮಾಡಿಬಿಟ್ಟಿದ್ದಾರೆ ಅವರು. ಯೂಸ್ ಸೆಕೆಂಡ್ ಗೇರ್ ಓನ್ಲಿ.
ಡೀಪ್ ವ್ಯಾಲಿ ಅಹೆಡ್ ಗೋ ಸ್ಲೋ, ಆಕ್ಸಿಡೆಂಟ್ ಪ್ರೋನ್ ಝೋನ್, ಡ್ರೈವ್ ಕೇರ್ಫುಲಿ. ಹೆಂಗಿದೆ ನೋಡ್ರಿ, ಫಾರೆಸ್ಟಿಂದು ಏರಿಯಾ ಇರಬೇಕು, ಅದಕ್ಕೆ ಹಂಗೆ ಕಾಣ್ತಾ ಇದೆ ಅದು. ಇದು ನೋಡ್ರಿ ಹೆಂಗೆ ಮಾಡಿದ್ದಾರೆ, ಗುದ್ದಿದ್ರೆ ಹಾಗೆ ಹಿಂಗೆ ಟರ್ನ್ ಹಾಕೊಂತ ಅದಕ್ಕೆ ಹೋಗ್ಬೇಕು, ಹಿಂಗೆ ಸೀದಾ ಹೋಗ್ಬಾರ್ದು ಅಂತ. ಎಲ್ಲ ರೋಲ್ ಆಗ್ತವೆ ಇವು. ತಡಿ ಟ್ರೈ ಮಾಡೋಣ. ಗುದ್ದಿ ಎಲ್ಲ ಕೈ ಕಾಲಿಂದ ಹೆಂಗೆ ಅನ್ನೋಣ ನೋಡಿ, ಹೆಂಗೆ ಟರ್ನ್ ಆಗ್ತಾ ಇದ್ದಾವೆ ಅವು, ಹಿಂಗೆ ಟರ್ನ್ ಆಗುತ್ತೆ. ಏನಾರ ಹಿಂಗೆ ಅಕಸ್ಮಾತ್ ಏನೋ ಟರ್ನ್ ಆಗ್ತಾ ಸ್ಲಿಪ್ ಈ ಕಡೆ ಬಂದ ಮಿಸ್ ಆಗಿ ಅದನ್ನ ರೋಲಾಗಿ ಹಿಂಗೆ ರೋಡ್ ಮೇಲೆ ಬರುತ್ತೆ ಬಿಟ್ಟು ಹಂಗೆ ಕೆಳಗೆ ಬೀಳಬಾರ್ದು ಅಂತ ಅಷ್ಟೇ ಅದು. ಓಕೆ, ಇಲ್ಲಿಂದ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟು. ಹಿಂದೆ ಒಂದು ಅರ್ಧ ಕಿಲೋಮೀಟ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ರಿಸರ್ವ್ ಫಾರೆಸ್ಟಿಂದು ಬಾರ್ಡರ್ ಸ್ಟಾರ್ಟ್ ಆಗಿದೆ. ಸೊ ನಾವು ಪ್ರೆಸೆಂಟ್ ಇವಾಗ ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟಲ್ಲೇ ಡ್ರೈವ್ ಮಾಡ್ತಾ ಇದ್ದೀವಿ. ಹೇರ್ ಪಿನ್ ಬೆಂಡ್ ನಂಬರ್ 21 ಇವಾಗ. ನಾವು ಬಂದಿದ್ವಿ ಕೆಳಗಡೆ, ಘಾಟ್ ಸೆಕ್ಷನ್ ಮುಗೀತದು. 36 ಹೇರ್ ಪಿನ್ ಬೆಂಡ್ಸ್ ಮುಗಿದ್ವು. ಈ ರೋಡಲ್ಲಿ ಬಂದುಬಿಟ್ಟು ಹೆವಿ ವೆಹಿಕಲ್ಸ್ ಯಾವೂ ಬಿಡಲ್ಲ. ಟಿದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಟಿ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ, ಬಟ್ ಟಿ ಬಿಡ್ತಾರೆ ಅನಿಸುತ್ತೆ ಬಿಡಿ. ಟಿ ಬಿಡ್ತಾರೆ, ಆದರೆ ಲಾರಿ ಬಸ್ಸು ಆ ಟೈಪಿನ ಯಾವ ಬಿಡಲ್ಲ. ಓನ್ಲಿ ಬೈಕು, ಕಾರು, ಬುಲೆರೋಗಳು, ಅದೇ ಪಿಕಪ್ ಬುಲೆರೋ ಬರ್ತಲ್ಲ ಅವು ಬರ್ತಾಯಿದ್ವು ಅಷ್ಟೇ. ಅವಕ್ಕಿಂತ ಜಾಸ್ತಿ ವೆಹಿಕಲ್ಸ್ ಯಾವೂ ಬಂದಿಲ್ಲ. ಹಾಗೆ ನೋಡ್ತಾ ಇರಿ, ಯಾವ್ದಾರ ಒಂದು ಪ್ರಾಣಿ ಕಾಣುತ್ತೆ ಪಕ್ಕ ಅಂತ ಸ್ಕಿಪ್ ಮಾಡಬೇಡಿ, ಓಕೆನಾ. ವೆಲ್ಕಮ್ ಟು ಮಧುಮಲೈ ಟೈಗರ್ ರಿಸರ್ವ್. GRG ಮೆಮೋರಿಯಲ್ಲ ಸ್ಕೂಲಾ? ನನ್ನ ಮಕ್ಕಳು ಗಾಡಿ ಸೈಡ್ ನಿಲ್ಲಿಸ್ಬಿಡ್ರಿ ಅಂತೇಳಿ ಕಾಡಲ್ಲಿ ಸ್ಕೂಲ್ ಕಟ್ಟಾರಲ್ಲ. ವಾಟರ್ ಕ್ರಾಸಿಂಗ್ ಅಲ್ಲ, ವಾಟರ್ ಬ್ರಿಡ್ಜ್ ಕ್ರಾಸಿಂಗ್. ಒಳ್ಳೆ ಲೊಕೇಶನ್ ಇದೆ ಇಲ್ಲಿ. ಇವಾಗ ನೋಡಿರೋ ಊರ ಹೆಸರು ಬಂದ್ಬಿಟ್ಟು ಮಾಸಿನ ಗುಡಿ ಅಂತ. ಊಟಿಯಿಂದ ಬರಬೇಕಾದ್ರೆ ಈ ಫಾರೆಸ್ಟ್ ಎಂಟ್ರಿ ಆದಮೇಲೆ ಸಿಗೋ ಎರಡನೇ ಊರು ಅನ್ಕೊತೀನಿ. ಅಂದರೆ ಎರಡನೇ ಊರು ಇನ್ ದ ಸೆನ್ಸ್ ಊರಲ್ಲಿ ಅಂಗಡಿ ಆಗಲಿ ಏನಾರ ತಿನ್ನೋಕ್ಕಾಗಲಿ ಸಿಗೋದು ಅಂದರೆ ಇದು ಎರಡನೇ ಊರು. ನಮಗೆ ಬಂದ್ಬಿಟ್ಟು ಈಗ ನೀರು 1 ಲೀಟ್ರದ್ದು ಇವಾಗ ನಮ್ಮ ಕರ್ನಾಟಕಕ್ಕೆ ಹೋಗೋತನೂ ಕರ್ನಾಟಕ ಫಾರೆಸ್ಟು ಏನು ದಾಟ್ತೀವಲ್ಲ ಅವಾತನೂ ನಮಗೆ ನೀರು ಸಿಗಲ್ಲ. ಇಲ್ಲಿ ಏನಿದ್ರು ಬರೀ 5 ಲೀಟ್ರ್ ಬಾಟ್ಲೇ ಸಿಗ್ತಿರೋದು. ಇವಾಗ 5 ಲೀಟ್ರ್ ತೊಗೊಂಡು ನನಗೆ ಸುಮ್ಮನೆ ದುಡ್ಡು ವೇಸ್ಟ್ ಅದು. 5 ಲೀಟ್ರ್ ಖಾಲಿ ಮಾಡಲ್ಲ ನಾನು ಇವತ್ತೊಂದು ದಿವಸಕ್ಕೆ. ಅಬ್ಬಬ್ಬ ಅಂದರೆ ಒಂದು 2ರಿಂದ 3 ಲೀಟ್ರ್ ಕುಡಿಬೋದು, ಸುಮ್ಮನೆ ವೇಸ್ಟ್ ಅದು. ಸ್ನೇಹಿತರೆ ಇಲ್ಲಿ ನೋಡ್ರಿ, ಆನೆ ಕಾಣುತ್ತಾ? ಇಲ್ಲಿ ಆನೆ ಇದೆ, ಅಲ್ಲಿ ಒಂದೇ ಒಂದು ಆನೆ ಇದೆ, ಅದು ಈ ಕಡೆ ಬರ್ತಾನೆ ಇಲ್ಲ, ಅಲ್ಲೇ ನಿಂತಿದೆ ಅದು. ಇಲ್ಲೇನಿದಾವಪ್ಪ, ಮಂಗಣ್ಣ ಇದ್ದಾವೆ. ಮಂಗಣ್ಣ ನೋಡಿಲ್ಲೇನ್ರ? ಯಾಕ್ರ ಕರಿ ಮುಚ್ಚಿ ಹಾಕೊಂಡ್ರ ಅದನ್ನೇನು ಫೋಟೋ ತಗೊಂತೀರ? ಬರ್ರ, ಮಂಗನ ಮಕ್ಕಳು ಮಂಗನ ನೋಡಿಲ್ಲಂತೆ. ಈ ರೂಟಲ್ಲಿ ಫುಲ್ ಇರಿಟೇಟಿಂಗ್ ಪಾರ್ಟ್ ಏನಂದರೆ ಈ ಹಂಸು ಮತ್ತು ಇಂಥ ದರಿದ್ರ ನನ್ನ ಮಕ್ಕಳು. ಈ ಹಂಸ ಅಂತೂ ಅದತ್ರ ಒಂದು 100-200 ಮೀಟರ್ಸಿಗೆ ಒಂದೊಂದು ಹಾಕಂತ ಹೋಗಿದ್ದಾರೆ. ಈ ಬ್ರೇಕು ಕ್ಲಚ್ಚು ಹಿಡ್ದೇ ಸಾಕಾಗೋದು. ಇದೊಂದೇ ಇಲ್ಲಿ ತುಂಬ ಅಂದರೆ ತುಂಬ ಇರಿಟೇಟಿಂಗ್ ಪಾರ್ಟು. ಇನ್ನು ಈ ಕಡೆ ಇದು ನಾವು ಬಂದಿದ್ದು ಬೇರೆ ರೂಟು, ಇವಾಗ ಹೋಗ್ತಿರೋದು ಬೇರೆ ರೂಟ್. ಇದು ಈ ಫಾರೆಸ್ಟಲ್ಲೇ 2 ರೂಟ್ ಇದ್ದಾವೆ. ಏನಪ್ಪ ಅಂದರೆ ಆ ಕಡೆ ನಾವು ಹೋಗ್ಬೇಕಾದ್ರೆ ಅಷ್ಟೊಂದು ಜಿಂಕೆಗಳಾಗಲಿ, ಆನೆ ಆಗಲಿ, ನವಿಲು, ಮೂರ ಪ್ರಾಣಿ ನೋಡಿರೋದು ಏನಿದಾವ ಈ ಕಡೆ ಜಾಸ್ತಿ ಕಾಣಲ್ಲ. ಇಲ್ಲಿ ನೋಡಿ ಮುಗ್ದೆ ಹೊತ್ತು. ಥ್ಯಾಂಕ್ ಯು, ವಿಸಿಟ್ ಅಗೇನ್ ಮಧುಮಲೈ ಟೈಗರ್ ರಿಸರ್ವ್. ಸೊ ಬಾಯ್ ತಮಿಳ್ನಾಡು, ಮತ್ತೆ ಸಿಗೋಣ. ತಮಿಳ್ನಾಡು ಲಿಮಿಟ್ ಎಂಡ್ಸ್ ಹಿಯರ್. ಮತ್ತು ಕರ್ನಾಟಕಕ್ಕೆ ಬಂದ್ವಿ. ವೆಲ್ಕಮ್ ಟು ಕರ್ನಾಟಕ ಸ್ಟೇಟ್ ಬಂಡೀಪುರ ಟೈಗರ್ ರಿಸರ್ವ್, ಬಂಡೀಪುರ್ ರೇಂಜ್. ಎಂಟರ್ ಆಗಿದ್ದೀವಿ. 11 o'clock ಆಗಿದೆ ಟೈಮು, ಬೇಗನೆ ಎಂಟರ್ ಆಗಿದ್ದೀವಿ. ಫ್ರ್ಯಾಂಕಾಗಿ ಹೇಳ್ತೀನಿ ನಾನು, ಇದರಲ್ಲಿ ನಮ್ಮದು ಅವ್ರದ್ದು ಅನ್ನೋದೇನು ಹೇಳಲ್ಲ, ಫ್ರ್ಯಾಂಕಾಗಿ ಹೇಳ್ತೀನಿ. ಸೊ ಟ್ರಾವೆಲ್ ಮಾಡಲಿಕ್ಕೆ ಅಥವಾ ನೋಡಲಿಕ್ಕೆ ಏನು ಇವಾಗ ಬಂದ್ವಲ್ಲ ಮಧುಮಲೈ ಫಾರೆಸ್ಟು ಮತ್ತು ಇವಾಗ ಬಂಡೀಪುರ್ ಫಾರೆಸ್ಟಲ್ಲಿ ಹೋಗ್ತಾಯಿದ್ದೀವಿ. ಎರಡರಲ್ಲಿ ಕಂಪೇರ್ ಮಾಡಿ ಯಾವ ರೂಟ್ ಸೀನಿಕ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಮಧುಮಲೈ ಫಾರೆಸ್ಟ್ ಅವ್ರಿಗೆ ಕೊಡ್ತೀನಿ. ಯಾಕಂದರೆ ಅದು ಯಾಕೋ ಒಂಥರ ತುಂಬ ನೀಟ್ ಅನಿಸ್ತದೆ.
ಕ್ಲೀನ್ ಇದೆ, ಒಳ್ಳೆ ಗ್ರೀನ್ ಅನಿಸುತ್ತೆ. ಇದು ಯಾಕೋ ಒಂಥರ ಇಲ್ಲಿ ಈ ಕಡೆ ಸಡನ್ ಚೇಂಜಸ್. ಮತ್ತೆ ಇದನ್ನ ಕಾಡಂಗೆ ಇಟ್ಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಏನಾದರೂ ಮಾಡಬೇಕಿತ್ತು ಇವರು, ಅದನ್ನು ಮೇಂಟೈನ್ ಮಾಡಿ ಎಲ್ಲ ಚೆನ್ನಾಗಿಟ್ಟಿದ್ದಾರೆ. ಹಂಗಾಗಿ ನಾನು ಅವರಿಗೆ ಕೊಡೋಕೆ ಇಷ್ಟಪಡ್ತೀನಿ. ಅದನ್ನು ನಾನೇನು ಕೊಡಲ್ಲ, ಹೇಳೋದು. ನಾವು ಇವಾಗ ಬಂಡೀಪುರ ಅನ್ನೋ ಊರಲ್ಲಿದ್ದೀವಿ. ಬಂಡೀಪುರ ಫಾರೆಸ್ಟ್ ಅಲ್ಲ, ಬಂಡೀಪುರ ಊರು ಅಂದರೆ ಇದೆ. ಇಲ್ಲಿ ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಬೇರೆ ಯಾರು ಇರೋಲ್ಲ. ಫಾರೆಸ್ಟ್ ಆಫೀಸು, ಅವರಿಗೆ ಕ್ವಾರ್ಟರ್ಸ್ಗಳಿದಾವೆ ಅಲ್ಲಿ. ವರ್ಕ್ ರಿಲೇಟೆಡ್ ಆಫೀಸ್ಗಳಾಗಲಿ ಎಲ್ಲ ಇದ್ದಾವೆ. ಅಲ್ಲಿ ಸಫಾರಿ ಕರ್ಕೊಂಡು ಹೋಗೋಕ್ಕೆ ಜೀಪ್ ಅದು ಇದೆ. ಬಂಡೀಪುರ ಪೋಸ್ಟ್ ಆಫೀಸ್ ಕೂಡ ಇದೆ ಇಲ್ಲಿ. ಎಲ್ಲ ಇದೆ ನೋಡಿ, ಬಂಡೀಪುರ ಪೋಸ್ಟ್ ಆಫೀಸ್ ಇದೆ ಅಲ್ಲಿ. ಇಲ್ಲಿಗೆ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಮುಗಿಯಿತು. ವಂದನೆಗಳು. ಥ್ಯಾಂಕ್ ಯು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ನಾನಿವಾಗ ಮೈಸೂರು ಸಿಟಿಯಲ್ಲಿದ್ದೀನಿ. ಮೈಸೂರು ಸಿಟಿ ದಾಟಿ ಒಂದು ಸ್ವಲ್ಪ ಮುಂದೆ ಬಂದು ಇಲ್ಲೇ ಸ್ಟಾಪ್ ಮಾಡಿದ್ದೆ ಅಷ್ಟೇ. ಇಲ್ಲಿ ತನಕ ಏನೂ ವ್ಲಾಗ್ ಮಾಡಿಲ್ಲ, ಯಾಕಂದರೆ ಬಂದಿದ್ದ ರೂಟೇ ಸೇಮ್, ಬಂದಿದ್ದ ರೂಟು ಇವಾಗ ಹೋಗ್ತಿರೋದು ಸೇಮ್ ರೂಟೇ. ಆದಷ್ಟು ಕಮ್ಮಿನೇ ವ್ಲಾಗ್ ಮಾಡ್ತೀನಿ, ಯಾಕಂದರೆ ಮತ್ತೆ ಡೇ ಒನ್ನೇ ಇನ್ನೊಂದ್ಸರಿ ಇವತ್ತು ರಿಪೀಟ್ ಆದಂಗೆ ಆಗಿರುತ್ತೆ. ಹಂಗಾಗಿ ನಾನು ಜಾಸ್ತಿ ಇನ್ನೊಂದು ವ್ಲಾಗ್ ಮಾಡ್ತಾಯಿಲ್ಲ ಇವತ್ತು. ಸೊ ಇಲ್ಲಿಂದ ಇನ್ನೊಂದು 300 ಕಿಲೋಮೀಟರ್ಸ್ ಇದೆ. ಬಂದಿದ್ದೇ ರೂಟ್ ಸೇಮ್ ರೂಟೇ ವಾಪಸ್ ಹೋಗ್ತಾ ಇದ್ದೀನಿ, ಹಂಗಾಗಿ ಜಾಸ್ತಿ ಒಂದು ವ್ಲಾಗ್ ಮಾಡ್ತಾ ಇಲ್ಲ. ಸೊ ನಾವು ಇವಾಗ ಕಡೂರು ಹತ್ರ ಇದ್ದೀವಿ. ಕಡೂರು ಇನ್ನೊಂದು 3-4 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಇಲ್ಲೇ ಒಂದು ಸಣ್ಣ ಬ್ರೇಕ್ ತೊಗೊಂಡೆ. ಟೈಮ್ ಬಂದುಬಿಟ್ಟು 6:40 ಆಗಿದೆ ಟೈಮು. ಎಲ್ಲ ಕತ್ಲಾಗ್ಬಿಟ್ಟಿದೆ. ಸೊ ನಾವು ಬಂದಿರೋ ರೂಟು ಸೇಮ್, ನಾನು ಹೆಂಗೆ ಹೋಗಿದ್ದೀನೋ ಸೇಮ್ ಅದೇ ರೂಟಲ್ಲೇ ವಾಪಸ್ ಬಂದಿರೋದು. ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸ್ಲಿಲ್ಲ ತೋರಿಸ್ಲಿಕ್ಕೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಕಡೂರಿಂದ ಸೇಮ್ ಅದೇ ಬಂದಿದ್ರು. ಸಂತೆಬೇನೂರಿಂದ ಇಲ್ಲ ಬಡಾಪುರಸು ಹರಿಹರ. ಮೇ ಬಿ ಬ್ಲಾಗ್ನ ಇಲ್ಲಿಯೇ ಕ್ಲೋಸ್ ಮಾಡ್ತಿದ್ದೀನಿ ಅನ್ಕೋತೀನಿ. ಇದೇ ನನ್ನ ರೈಡು ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲ್ಲಿ. ಸೋಲೋ ರೈಡು ಕಂಪ್ಲೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ರೈಡಲ್ಲಿ ಸಿಗೋಣ, ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ. Until then, see you. Bye. Goodbye. Take care.